ಟಿವಿ ನ್ಯೂಸ್. ಮಾಜಿ ಮೂಡ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಅಸದುಲ್ಲಾ ಖಾನ್ ರವರ ನಿವಾಸಕ್ಕೆ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚೆಲುವರಾಯ ಸ್ವಾಮಿರವರು ಭೇಟಿ ನೀಡಿ ಲೋಕಸಭಾ ಚುನಾವಣೆಯ ಕುರಿತು ಚರ್ಚೆ ನಡೆಸಿದರು. ಇವತ್ತು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಬಂದಿದ್ರು. ಎಲ್ಲ ಆಲ್ ಇಂಡಿಯಾದಿಂದ ಎಲ್ಲ ನಾಯಕರು ಎಲ್ಲ ಬಂದಿದ್ರು. ಇವತ್ತು ದೊಡ್ಡ ಸಮಾವೇಶ ಒಂದಿತ್ತು. ಅದು ಎಲ್ಲರಿಗೂ ತಮಗೆ ಗೊತ್ತೇ ಇದೆ. ಆ ಒಂದು ಇದರಲ್ಲಿ ಹಿನ್ನಡೆಯಲ್ಲಿ ಸುಮಾರು ಕಾರ್ಯಕರ್ತರು, ನೂರಾರು ಕಾರ್ಯಕರ್ತರು ಸೇರ್ಪಡೆ ಆಗಬೇಕು ಅಂತ ನಮಗೆ ಒತ್ತಾಯ ಇತ್ತು. ಅದ್ರ ಬಗ್ಗೆ ಒಂದು ಮೀಟಿಂಗು ಏನು ಅಂತಂದರೆ, ಈ ಪಕ್ಷಕ್ಕೆ ಹೊಸಬ್ರನ್ನ ತಗೋಬೇಕಂತಂದರೆ ನಾವು ಫಸ್ಟು ಒಂದು ಪಟ್ಟಿ ಮಾಡಿಕೊಂಡು ಕುಲಂಕುಷವಾಗಿ ಮಾತಾಡಿ ಇವ್ರು ನಮ್ಮ ಪಕ್ಷಕ್ಕೆ ಬಂದರೆ ಒಳ್ಳೇದೈತದ ಏನು, ಇವತ್ತು JDS ಅಲ್ಲಿ ಇರ್ತಾರೆ, ನಾಳೆ ಯಾವುದೋ ಪಕ್ಷದಲ್ಲಿ ಇರ್ತಾರೆ, ಇವತ್ತು ಬಂದ್ಬಿಡ್ತಾರೆ, ಏನೋ ಇದು ಮಾಡ್ಕೋತಾರೆ, ಆಮೇಲೆ ತಿರ್ಗಿ ಕರೆದು ಹೋದರೆ ಅದಕ್ಕೆ ಪ್ರಯೋಜನ ಆಗೋದಿಲ್ಲ. ನಮ್ಮ ಹಳಬ್ರು ಇದ್ದಾರಲ್ಲ, ನಮ್ಮಿಂದ ಬೇಜಾರಾಯ್ತಾರೆ, ನಮ್ಮ ಪಕ್ಷದಿಂದ ಬೇಜಾರಾಯ್ತಾರೆ. ಅದಕ್ಕೋಸ್ಕರ ಮಂತ್ರಿಗಳಿಗೆ ಖುದ್ದಾಗೆ ಮತ್ತು ಶಾಸಕರಿಗೆ ಮಂತ್ರಿಗಳಿಗೆ ಖುದ್ದಾಗಿ ಇದು ಮಾಡಿ ಅದನ್ನು ಮುಕ್ತ ಮಾತಾಡಿ ಒಂದು ನಿರ್ಧಾರ ಏನು ಮಾಡಬೇಕು ಅಂತ ಒಂದು ಸಲಹೆ ಸೂಚನೆ ಮಾಡಿದ್ದೀವಿ. ಅದರಿಂದ ಈಗ ಏನಾಗಿದೆ, ಕೆಲವು ಕ್ವಾಲಿಟಿ ಲೀಡರ್ಸ್ ಇದ್ದಾರೆ, ಅದರಲ್ಲಿ ಭಾರಿ ಒಳ್ಳೆ ಒಂದು ಅವ್ರಿಗೆ ಅದ್ರ ಹಿನ್ನೆಲೆನೂ ಇದೆ. ಸುಮ್ಮನೆ ಯಾರೋ ಬಂದರು ಸೇರಿಸ್ಕೊಂಡ್ರು, ತಿರ್ಗಿ ಅಲ್ಲಿಗೆ ಎದ್ಬಿಟ್ರು, ಬೆಳಿಗ್ಗೆ ಸೇರಿದ್ರು, ಸಾಯಂಕಾಲ ಎದ್ಬಿಟ್ರು, ಅದು ಬೇಡ ಅಂತ ಅಂದ್ಬಿಟ್ಟು ಎಲ್ಲ 1ರಿಂದ 2 ಸಾರಿ ಅದನ್ನು ಒಂದು ಡಿಸ್ಕಷನ್ ಮಾಡಿ ಒಂದು ಹಂತಕ್ಕೆ ತಗೊಂಡು ಬರೋಣ ಅಂತ ಅಂದ್ಬಿಟ್ಟು ಇವತ್ತು ಒಂದು ಫೈನಲ್ ಅದಕ್ಕೆ ಒಂದು ಟಚ್ ಕೊಡೋಕ್ಕೋಸ್ಕರ ಮಂತ್ರಿಗಳು ಪರ್ಮಿಷನು ಮತ್ತು ಶಾಸಕರಿಗೆಲ್ಲ ಸೇರಿ ಎಲ್ಲ ಮುಕ್ತ ಮಾತಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಈಗ ಯಾರ್ಯಾರು ಇದ್ದಾರೆ ಅಂತ ಅಂದ್ಬಿಟ್ಟು ಒಂದು ಸಾರಿ ಅವ್ರಿಗೆ ಟೈಮ್ ಕೊಟ್ಟು ಎಲ್ಲ ಸೇರ್ಪಡೆ ಮಾಡೋಕ್ಕೆ ಒಂದು ಇದೈತದೆ, ಒಂದು ಅವಕಾಶ ಆಯ್ತು. ಈಗ ಒಂದು 350 ಜನ ಸೇರೋದು ಲೀಡರ್ಸು, ಸೆಮಿ ಲೀಡರ್ಸ್, ಕೌನ್ಸಿಲರ್ಸು, ಅಧ್ಯಕ್ಷರಾಗುವಂಥವ್ರು, ಮುಂದಕ್ಕೆ ಕೌನ್ಸಿಲರ್ ಆಗುವಂಥವ್ರು, ಸುಮಾರು ಜನ ಸೇರ್ಪಡೆ ಮಾಡೋ ಸಂಭವ ಇದೆ. ಭಾರಿ ಬೇಗ ಮಾಡ್ತೀವಿ, ಅದಕ್ಕೇನು ಟೈಮ್ ಇಲ್ಲ. ಫಸ್ಟ್ ಇವ್ರ ಅನುಮತಿ ಬೇಕಾಯಿತು, ಮಾನ್ಯ ಸಚಿವರು ಮತ್ತು ನಮ್ಮ ಶಾಸಕರಿಗೆ ಮತ್ತು ಈ ಜಿಲ್ಲೆಯ ಎಲ್ಲ ಶಾಸಕರಿಗೆ, ಸಚಿವರಿಗೆ ಅವ್ರದ್ದೆಲ್ಲ ಇದು ಬೇಕಾಯಿತು, ಏನು ಒಪಿನಿಯನು ಅಂತ ಅಂದ್ಬಿಟ್ಟು ಈಗೆಲ್ಲ ಅವ್ರು ಡೈರೆಕ್ಷನ್ ಕೊಟ್ಟಿದ್ದಾರೆ. ಮಾಡಿ ನೀವು ಕರೆದು ಇದು ಮಾಡಿದಾಗ ಇಮಿಡಿಯೇಟಾಗಿ ಆ ಸೇರ್ಪಡೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋಣ ಅಂತ. ಚುನಾವಣೆ ತುಂಬ ಚೆನ್ನಾಗಿದೆ. ಆಮೇಲೆ ಸನ್ಮಾನ್ಯ ಚೆಲುವರಾಯ ಸ್ವಾಮಿ ಅವರು ಇದ್ದಾರಲ್ಲ, ಭಾರಿ ಅವರಲ್ಲಿ ಗುಣಗಳಿದೆ, ಕೆಲಸ ಮಾಡೋ ಅವರಲ್ಲಿ ಆ ಲಕ್ಷಣಗಳಿವೆ ಮತ್ತು ಭಾರಿ ಅನುಭವಶಾಲಿ ಇದ್ದಾರೆ ಅವರು. ಅದರಿಂದ ಅವ್ರು ನೋಡಿ ಬೇರೆಯವ್ರು ಕಲಿಬೇಕಾಯ್ತದೆ. ಅಷ್ಟು ಅವ್ರಿಗೆ ನಾಲೆಡ್ಜ್ ಇರುವಾಗ ಫೇಲ್ಯೂರ್ ಆಗೋಕ್ಕೆ ಹೆಂಗೆ ಚಾನ್ಸಸ್ ಇದೆ. ಆಮೇಲೆ ಸ್ಟಾರ್ ಚಂದ್ರು ಇದ್ದಾರಲ್ಲ, ಅವ್ರ ಹಿನ್ನೆಲೆ ಭಾರಿ ಕ್ಲೀನ್ ಹ್ಯಾಂಡ್, ಯಾವುದೂ ಲೋಪದೋಷ ಇಲ್ಲ. ನ್ಯೂ ಫೇಸ್ ಅನ್ಬೋದು, ಆದರೆ ರಾಜಕೀಯ ವಂಶ ನಮ್ಮಂಗೆ 16 ವರ್ಷ, ಈಗ ನಾವೆಲ್ಲ 35 ವರ್ಷ SM ಕೃಷ್ಣ ಪೇಟ್ಗಿಂತ ಮುಂಚೆ ಯೂತ್ ಕಾಂಗ್ರೆಸ್ಸಲ್ಲೆಲ್ಲ ಆ ಥರ ಅವರೆಲ್ಲ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದೆ. ಅವೆಲ್ಲ ನೋಡೇ ಅವ್ರಿಗೆ ಗುರುತಿಸಿ ಪಕ್ಷ ಇವತ್ತು ಟಿಕೆಟ್ ಕೊಟ್ಟಿರೋದು. ಹಾಗಾಗಿ ಕೆಲಸ ಮಾಡ್ತಾರೆ, ಅವ್ರಿಗೇನು ದುಡ್ಡಿನ ಅವಶ್ಯಕತೆ ಇಲ್ಲ, ಕ್ಲೀನ್ ಹ್ಯಾಂಡು, ಭಾರಿ ಒಳ್ಳೆ ಅವ್ರ ಕ್ವಾಲಿಟಿ ಇದೆ. ಅದು ನೋಡ್ಬಿಟ್ಟೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಚೆಲುವರಾಯ ಸ್ವಾಮಿ ಆಗಿರ್ಬೋದು, ಈ ಕರ್ನಾಟಕದ ಲೀಡ್ರ್ ಎಲ್ಲ ಅವ್ರಿಗೆ ಈ ಕರ್ನಾಟಕ ಲೀಡರ್ ಎಲ್ಲ ಒಪ್ಕೊಂಡಿದ್ದಾರೆ. ಹಂಗಾಗಿ ಒಳ್ಳೆ ಬಹುಮತದಲ್ಲಿ ಒಳ್ಳೆ ಲೀಡರ್ ಗೆಲ್ತಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಈ ಎಲ್ಲ ಹಳಬರದು ಎಲ್ಲ ಕಥೆಗಳು ನೋಡಿದ್ರಲ್ಲ, ಇವೆಲ್ಲ ನೋಡಿ ಜನ ಬೇಜಾರಾಗದೆ. ಅದರಿಂದ ಈ ಹೊಸ ಮುಖ ಇದ್ರೂ ಇವ್ರು ಹಿಂದ್ಗಡೆ ಇವರೆಲ್ಲ ಇದ್ದಾರಲ್ಲ, ಕೆಲಸ ಮಾಡ್ತಾರೆ, ಒಂದು ದಿಕ್ಸೂಚಿ ಸಿಗ್ತದೆ, ಪಕ್ಷಕ್ಕೆ ಒಳ್ಳೆ ಹೆಸರು ಬರ್ತದೆ. ಇವರು ಏನಾಗಿದೆ, ಸ್ವಲ್ಪ ಹಳ್ಳಿಗಳಲ್ಲಿ ನಾವು ಸ್ವಲ್ಪ ಗಮನ ಜಾಸ್ತಿ ಕೊಟ್ಟು ಮಾಡಬೇಕು. ಮುಸ್ಲಿಮ್ಸ್ ಓಟ್ ಇದೆಯಲ್ಲ,
ಅಲ್ಪಸಂಖ್ಯಾತರ ಓಟು ಅದು ಅದರಲ್ಲಿ ಅದ್ರ ಬಗ್ಗೆ ಏನು ಶಂಕೆ ಇಲ್ಲ, ತುಂಬ ಚೆನ್ನಾಗಿದೆ. ಇನ್ನೊಂದು ಸಾರಿ ಅವ್ರಿಗೆ ಟಚ್ ಕೊಟ್ಟಾಗ ಅವು ಕರೆಕ್ಟಾಗಿ ಇದು ಮಾಡ್ತಾರೆ. ಈಗ ಆವಾಗಲೇ ನಾವೆಲ್ಲ ಒಂದು ಸಾರಿ ಸಮೀಕ್ಷೆ ನೋಡಿದ್ವಿ, ಎಲ್ಲ ಅಬ್ಸರ್ವ್ ಮಾಡಿದ್ವಿ, ಚೆನ್ನಾಗಿ ಒಪಿನಿಯನ್ ಇದೆ. ಸಿಟಿಗಳಲ್ಲಿ ಮಾತ್ರ ಸ್ವಲ್ಪ ಹಳ್ಳಿಗಳಲ್ಲಿ ಅವ್ರು ಒಲಿಸಿ ಮಾತಾಡಿ ಅವ್ರ ವಿಶ್ವಾಸಕ್ಕೆ ತಗೊಂಡು ನಾವು ಒಂದು ಕೆಲಸ ಮಾಡಬೇಕು. ಇವೆಲ್ಲ ಕೆಲಸ ಮಾಡಿದಾಗ ಅಭ್ಯರ್ಥಿಗೆ ಬಲ ತುಂಬ್ದಂಗೆ ಆಯ್ತದೆ, ಒಂದು ಒಳ್ಳೆ ರಿಸಲ್ಟ್ ಬರ್ತದೆ, ಹೆಚ್ಚಿನ ಇದರಲ್ಲಿ ನಾವು ಗೆಲ್ಲೋ ಚಾನ್ಸಸ್ ಇದೆ. ಹಂಗಾಗಿ ಈಗ ನಾನು ಹೇಳೋದೇನೆ ಅಂತಂದರೆ, ಇನ್ನು ಕೆಲವು ದಿವಸ ಇದೆಯಲ್ಲ, ಯಾರು ಹೊಸಬ್ರು ಬರ್ತಾರೆ ಪ್ರಚಾರಕ್ಕೆ ಬರ್ತಾರಲ್ಲ, ಬಂದಮೇಲೆ ಇವತ್ತು ಬಂದರು ಅಂತ ಅಂದ್ಬಿಟ್ಟು ನಾವು ಇದು ಮಾಡಬೇಕು.